ಇನ್ನು ಗುಬ್ಬಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಘಟನೆ ಉದ್ಘಾಟನೆ ಮಾಡಿರುವಂತದ್ದು. ನಿಟ್ಟೂರು ಹೋಬಳಿ ಕುಂದರನಹಳ್ಳಿ ಗೇಟ್ ಬಳಿ ನಾಮಫಲಕ ಅನಾವರಣ ಮಾಡಿದ್ದಾರೆ. ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಅವರಿಂದ ಅನಾವರಣ ಮಾಡಲಾಗಿರುವಂತದ್ದು. ಎಚ್ಎಎಲ್ಗೆ ಫಲವತ್ತಾದಂತಹ ಭೂಮಿಯನ್ನ ನೀಡೋದಕ್ಕೆ ಸಿದ್ಧವಲ್ಲ, ಸ್ಥಳೀಯರೊಂದಿಗೆ ಹೋರಾಟಕ್ಕೆ ರೈತ ಸಂಘ ಸಾಥನ್ನ ನೀಡಿಕೆಯನ್ನ ಕೊಟ್ಟಿರುವಂತದ್ದು. ಪ್ರಾಣ ಕೊಟ್ಟರು ಕೂಡ ಯಾವುದೇ ಕಾರಣಕ್ಕೂ ಭೂಮಿಯನ್ನ ಕೊಡಲ್ಲ ಅಂತ ಸಂದೇಶ ಸಾರಿದ್ದಾರೆ. ಈ ಸಂದರ್ಭದಲ್ಲಿ ಹೋರಾಟಗಾರರು ಹಾಗೆ ಫಲವತ್ತಾದ ಭೂಮಿ ಮೇಲಕ್ಕೆ ಸರ್ಕಾರದ ಕಣ್ಣು ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಸುಮಾರು ವರ್ಷಗಳಿಂದಲೂ ಕೂಡ ಭೂಮಿಯನ್ನ ನಾವು ಬೆಳೆಯನ್ನ ಬೆಳ್ಕೊಂಡು ಬರ್ತಾ ಇರುವಂತದ್ದು. ಸರ್ಕಾರ ಇದೀಗ ಯಾಕೆ ಫಲವತ್ತಾದಂತಹ ಭೂಮಿ ಮೇಲೆ ಕಣ್ಣಾಕಿದೆ ಅಂತ ಇದೀಗ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧ್ಯಕ್ಷರು ಮಾತನಾಡಿದ್ದಾರೆ, ನೋಡೋಣ. ಕುಂದೂರಿನಲ್ಲಿ ಮತ್ತು ಈ ಭಾಗದ ಸುತ್ತಮುತ್ತ ಹಳ್ಳಿಗಳ ರೈತರು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ನೂತನ ಘಟಕವನ್ನು ಇವತ್ತು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಇವತ್ತು ಇಲ್ಲಿ ಎಚ್ಎಎಲ್ ಘಟಕ ಇದೆ. ಎಚ್ಎಎಲ್ ಘಟಕಕ್ಕೆ ಈಗಾಗಲೇ ಸುಮಾರು 610 ಎಕರೆಗಿಂತಲೂ ಹೆಚ್ಚು ಪ್ರದೇಶವನ್ನು ಈಗಾಗಲೇ ಸ್ವಾಧೀನ ಮಾಡಿಕೊಂಡು ಎಚ್ಎಎಲ್ ಘಟಕ ಪ್ರಾರಂಭವಾಗಿದೆ. ಹೆಚ್ಚಿನ ಭೂಮಿಗಾಗಿ ಇನ್ನು ಅಕ್ಕಪಕ್ಕದ ಸುಮಾರು 100 ಕುಟುಂಬಗಳಿಗೆ ಸೇರಿರ್ತಕ್ಕಂಥ ಸಾಗರನಹಳ್ಳಿ, ಯಲ್ಲಾಪುರ, ಇಲ್ಲಿ ಕುಂದೂರಹಳ್ಳಿ ಗೇಟು ಮತ್ತು ಅಕ್ಕಪಕ್ಕದ ಸುಮಾರು ಹಳ್ಳಿಗಳ ರೈತರ ಸುಮಾರು 180 ಎಕರೆ ಫಲವತ್ತಾದಂಥ ಭೂಮಿಯನ್ನು ಏನು ಸ್ವಾಧೀನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಇವತ್ತು ಸರ್ಕಾರ ಮುಂದಾಗಿದೆ. ಇದು ಖಂಡನೀಯ. ಇದು ಬಹಳ ಫಲವತ್ತಾದಂಥ ಭೂಮಿ, ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರ್ತಕ್ಕಂಥ ಭೂಮಿ. ಈಗಾಗಲೇ ಈ ಭೂಮಿ ಒಳಗಡೆ ಬಹಳಷ್ಟು ನಿವೇಶನಗಳಿದೆ ಮತ್ತು ಬಹಳಷ್ಟು ಮನೆಗಳಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ, ತೆಂಗು, ಮಾವು ಈ ರೀತಿಯ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲಾಗಿದೆ. ಹಾಗಾಗಿ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂತಹ ಆಹಾರ ಬೆಳೀಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಇಂಥ ಫಲವತ್ತಾದಂಥ ಭೂಮಿಯನ್ನು ಕೈಗಾರಿಕೆಗೋಸ್ಕರವಾಗಿ ಇವತ್ತು ಸ್ವಾಧೀನ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ, ಇದೇ ಒಂದು ಎಚ್ಎಎಲ್ ಘಟಕಕ್ಕೆ ಇವತ್ತು ಲಗತ್ತಾಗಿರ್ತಕ್ಕಂಥ ಸಾಕಷ್ಟು ಅರಣ್ಯ ಭೂಮಿ ಇದೆ, ಸರ್ಕಾರದ ಭೂಮಿ ಇದೆ. ಹಾಗಾಗಿ ಅಂಥ ಭೂಮಿಯನ್ನು ಅವಶ್ಯಕತೆ ಇದ್ದರೆ ಅವರು ಪಡ್ಕೊಬೋದು. ಹಾಗಾಗಿ ಅದನ್ನು ಬಿಟ್ಟು ಇವತ್ತು ವಂಶ ಪಾರಂಪರ್ಯವಾಗಿ ಅನುಭವಿಸ್ಕೊಂಡ್ಬಂದಿರ್ತಕ್ಕಂಥ ಭಾಳ ಸಣ್ಣ ಪ್ರಮಾಣದ ರೈತರು, ಬಹುತೇಕ ಇಲ್ಲಿ ಇರ್ತಕ್ಕಂಥ ಎಲ್ಲ ರೈತರು 1-2 ಎಕರೆ ಭೂಮಿಯನ್ನು ಹೊಂದಿರತಕ್ಕಂಥ ರೈತರು. ಅಂಥ 1-2 ಎಕರೆ ಭೂಮಿಯನ್ನು ಹೊಂದಿರತಕ್ಕಂಥ ರೈತರನ್ನ ಒಕ್ಕಲೆಬ್ಬಿಸಿ ಇವತ್ತು ನೀವು ಕೈಗಾರಿಕೆಯನ್ನು ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಎಚ್ಎಎಲ್ ಘಟಕಕ್ಕೆ ಸ್ವಾಧೀನ ಮಾಡ್ತಕ್ಕಂಥದ್ದು ತಪ್ಪು. ಯಾವುದೇ ಕಾರಣಕ್ಕೂ ಇಲ್ಲಿನ ಈ ಭಾಗದ ರೈತರು ಭೂಮಿಯನ್ನು ಸ್ವಾಧೀನ ಮಾಡಲಿಕ್ಕೆ ಬಿರೋದಿಲ್ಲ. ಯಾವ ಕಾರಣಕ್ಕೂ ಸರ್ಕಾರ ಆ ಮುಂದಾಗ್ತಕ್ಕಂಥ ಪ್ರಯತ್ನವನ್ನು ಸಹ ಮಾಡಬಾರ್ದು. ನಿಮಗೆ ಬೇಕಾದರೆ ಸರ್ಕಾರದ ಭೂಮಿ ಇದೆ, ಮಾಡ್ಕೊಳ್ಳಿ. ನಾನು ಈ ಕ್ಷೇತ್ರದ ಶಾಸಕರನ್ನು ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ, ತಾವು ಯಾವುದೇ ಕಾರಣಕ್ಕೂ ಈ ನಿಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ರೈತರ ಹಿತವನ್ನು ಕಾಪಾಡಬೇಕಾದ್ದು ನಿಮ್ಮ ಜವಾಬ್ದಾರಿ. ಹಾಗಾಗಿ ಈ ಭಾಗದ ಏನು 180 ಎಕರೆಗಿಂತಲೂ ಹೆಚ್ಚು ಪ್ರದೇಶವನ್ನು ಸ್ವಾಧೀನ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಿ. ಅದನ್ನು ಕೂಡಲೇ ಕೈ ಬಿಡಬೇಕು. ಒಂದು ವೇಳೆ ಕೈ ಬಿಡದೇ ಇದ್ದರೆ ನಾವು ಯಾವುದೇ ಕಾರಣಕ್ಕೆ ಈ ಭೂಮಿಯನ್ನು ಬಿಡೋದಿಲ್ಲ. ಹೋರಾಟ